ಒಂದು ಕಡೆ ಇವತ್ತು ಲೋಕಸಭೆಯಲ್ಲಿ ಪ್ರತಿಪಕ್ಷ ಏನು ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಇದರ ನಡುವೆ ಬಿಜೆಪಿಯ ಮಿತ್ರ ಪಕ್ಷದ ನಡೆ ಏನು, ಬಿಲ್ನ ಬಗ್ಗೆ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ನಡೆ ಏನು ಅನ್ನೋದು ಪ್ರಶ್ನೆ. ಬೆಂಬಲ ಸೂಚಿಸುವಂತೆ ಜೆಡಿಯು ಟಿಡಿಪಿಗೆ ಬಿಜೆಪಿ ಮನವಿಯನ್ನ ಮಾಡಿಕೊಂಡಿದೆ. ಗೃಹ ಸಚಿವ ಅಮಿತ್ ಶಾ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಇಡೀ ದಿನ ಸರಣಿ ಸಭೆಯನ್ನೇ ಅಮಿತ್ ಶಾ ಅವರು ಮಾಡಿರೋದು. ಬಿಜೆಪಿ ನಾಯಕರ ಮನವಿಗೆ ಮೈತ್ರಿ ನಾಯಕರು ಒಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ. ವಕ್ಫ್ ಬಿಲ್ಗೆ ಬೆಂಬಲಿಸೋದಿಕ್ಕೆ ಈಗ ಟಿಡಿಪಿ ಜೆಡಿಯು ಕೂಡ ನಿರ್ಧರಿಸಿದೆ. ಲೋಕಸಭೆಯಲ್ಲಿ ವಕ್ಫ್ ಬಿಲ್ಗೆ ಸಿಕ್ತು ಆನೆ ಬಲ. ಕಾರಣ ಟಿಡಿಪಿ ಮತ್ತು ಜೆಡಿಯು ಬೆಂಬಲ ಸೂಚಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಸಂಸದರಿಗೆ ವಿಪ್ ಜಾರಿ ಮಾಡಿದ ಟಿಡಿಪಿ ಮತ್ತು ಜೆಡಿಯು ತಪ್ಪದೇ ಸದನದಲ್ಲಿ ಹಾಜರಿರಬೇಕು ಅಂತ ಸಂಸದರಿಗೆ ಸೂಚನೆಯನ್ನ ಕೊಟ್ಟಿದೆ. ಸರ್ಕಾರವನ್ನ ಸಮರ್ಥಿಸಿಕೊಳ್ಳೋದಿಕ್ಕೆ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಮುಖ ವಿಧೇಯಕ ಮಂಡನೆ ಖಚಿತ ಆಗ್ತಾ ಇದ್ದ ಹಾಗೆ ಬಿಜೆಪಿ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಮಾಹಿತಿ ಕೊಟ್ಟಿದೆ. ಸರ್ಕಾರದ ಹಿರಿಯ ಸಚಿವರೇ ಮೈತ್ರಿ ಪಕ್ಷಗಳ ನಾಯಕರಿಗೆ ಕರೆ ಮಾಡಿ ಬೆಂಬಲ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ಅವರ ಮನವಿಗೆ ಓಗೊಟ್ಟಂತಹ ಟಿಡಿಪಿ ಮತ್ತು ಜೆಡಿಯು ಬೆಂಬಲಿಸೋದಿಕ್ಕೆ ಒಪ್ಪಿಗೆಯನ್ನ ಸೂಚಿಸಿವೆ. ಇದರ ಜೊತೆಗೆ ಬಿಜೆಪಿ ಸಂಸದರಿಗೆ ವಿಪ್ ಜಾರಿ ಮಾಡಲಾಗಿದೆ. ವಿಧೇಯಕವನ್ನ ಖಂಡತುಂಡವಾಗಿ ವಿರೋಧಿಸ್ತಾ ಇರುವಂತಹ ಇಂಡಿಯಾ ಒಕ್ಕೂಟದ ಸದಸ್ಯರು ಸಂಸತ್ನಲ್ಲಿ ವಿಧೇಯಕ ಮಂಡನೆಗೆ ಮುನ್ನವೇ ಗದ್ದಲ ಎಬ್ಬಿಸುವ ಎಲ್ಲ ಸಾಧ್ಯತೆಗಳಿದೆ. ಒಂದು ಕಡೆ ಇವತ್ತು ಲೋಕಸಭೆಯಲ್ಲಿ ಪ್ರತಿಪಕ್ಷ ಏನು ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಇದರ ನಡುವೆ ಬಿಜೆಪಿಯ ಮಿತ್ರ ಪಕ್ಷದ ನಡೆ ಏನು, ಬಿಲ್ನ ಬಗ್ಗೆ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ನಡೆ ಏನು ಅನ್ನೋದು ಪ್ರಶ್ನೆ. ಬೆಂಬಲ ಸೂಚಿಸುವಂತೆ ಜೆಡಿಯು ಟಿಡಿಪಿಗೆ ಬಿಜೆಪಿ ಮನವಿಯನ್ನ ಮಾಡಿಕೊಂಡಿದೆ. ಗೃಹ ಸಚಿವ ಅಮಿತ್ ಶಾ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಇಡೀ ದಿನ ಸರಣಿ ಸಭೆಯನ್ನೇ ಅಮಿತ್ ಶಾ ಅವರು ಮಾಡಿರೋದು. ಬಿಜೆಪಿ ನಾಯಕರ ಮನವಿಗೆ ಮೈತ್ರಿ ನಾಯಕರು ಒಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ. ವಕ್ಫ್ ಬಿಲ್ಗೆ ಬೆಂಬಲಿಸೋದಿಕ್ಕೆ ಈಗ ಟಿಡಿಪಿ ಜೆಡಿಯು ಕೂಡ ನಿರ್ಧರಿಸಿದೆ. ಲೋಕಸಭೆಯಲ್ಲಿ ವಕ್ಫ್ ಬಿಲ್ಗೆ ಸಿಕ್ತು ಆನೆ ಬಲ. ಕಾರಣ ಟಿಡಿಪಿ ಮತ್ತು ಜೆಡಿಯು ಬೆಂಬಲ ಸೂಚಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಸಂಸದರಿಗೆ ವಿಪ್ ಜಾರಿ ಮಾಡಿದ ಟಿಡಿಪಿ ಮತ್ತು ಜೆಡಿಯು ತಪ್ಪದೇ ಸದನದಲ್ಲಿ ಹಾಜರಿರಬೇಕು ಅಂತ ಸಂಸದರಿಗೆ ಸೂಚನೆಯನ್ನ ಕೊಟ್ಟಿದೆ. ಸರ್ಕಾರವನ್ನ ಸಮರ್ಥಿಸಿಕೊಳ್ಳೋದಿಕ್ಕೆ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಮುಖ ವಿಧೇಯಕ ಮಂಡನೆ ಖಚಿತ ಆಗ್ತಾ ಇದ್ದ ಹಾಗೆ ಬಿಜೆಪಿ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಮಾಹಿತಿ ಕೊಟ್ಟಿದೆ. ಸರ್ಕಾರದ ಹಿರಿಯ ಸಚಿವರೇ ಮೈತ್ರಿ ಪಕ್ಷಗಳ ನಾಯಕರಿಗೆ ಕರೆ ಮಾಡಿ ಬೆಂಬಲ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ಅವರ ಮನವಿಗೆ ಓಗೊಟ್ಟಂತಹ ಟಿಡಿಪಿ ಮತ್ತು ಜೆಡಿಯು ಬೆಂಬಲಿಸೋದಿಕ್ಕೆ ಒಪ್ಪಿಗೆಯನ್ನ ಸೂಚಿಸಿವೆ. ಇದರ ಜೊತೆಗೆ ಬಿಜೆಪಿ ಸಂಸದರಿಗೆ ವಿಪ್ ಜಾರಿ ಮಾಡಲಾಗಿದೆ. ವಿಧೇಯಕವನ್ನ ಖಂಡತುಂಡವಾಗಿ ವಿರೋಧಿಸ್ತಾ ಇರುವಂತಹ ಇಂಡಿಯಾ ಒಕ್ಕೂಟದ ಸದಸ್ಯರು ಸಂಸತ್ನಲ್ಲಿ ವಿಧೇಯಕ ಮಂಡನೆಗೆ ಮುನ್ನವೇ ಗದ್ದಲ ಎಬ್ಬಿಸುವ ಎಲ್ಲ ಸಾಧ್ಯತೆಗಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.